ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ನನ್ನ ತಂಗಿನೂ ನಮ್ಮ ಅಪ್ಪಾಜಿಯವರು ರೂಮ್ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ರೂಮ್ ಜಾಸ್ತಿ ಗಲೀಜಿತ್ತು. ರಾಗಿ ಚೀಲ ಹಾಸ್ಕೊಳ್ಳೋವು, ಒದ್ಕೊಳ್ಳೋವು, ತೊಟ್ಲು ಪಾಪನೂ ಇವತ್ತು ಆಚೆ ಹಾಕಿದ್ವಿ. ರೂಮ್ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನನ್ನ ತಂಗಿ ಡೇಟಾಗೆಲ್ಲ ಹಾಕಿ ನೀಟಾಗೆಲ್ಲ ರೂಮ್ ಎಲ್ಲ ಒರೆಸ್ಕೊಡ್ತಾ ಇದ್ದಾಳೆ. ನಮ್ಮಪ್ಪ ಚೀಲದಲ್ಲಿ ರಾಗಿ ಏನಾಗವೆ ಅಂತ ನೋಡೋಕೆ ತೆಗಿತಾ ಇದ್ದಾರೆ. 2 ವರ್ಷದ ಹಳೆ ರಾಗಿ. ಅಷ್ಟರಲ್ಲಿ ಸೊಪ್ಪಿನವ್ರು ಬಂದರು. ಸೊಪ್ಪಿರಲಿಲ್ಲ. ನಮ್ಮ ಅಜ್ಜಿ ರಾಗಿ ಕೊಡು ನೋಡೋಣ ಹೆಂಗಾಗೈತಿ ಅಂದರು. ಚೆನ್ನಾಗೈತೆ ಹೋಗು ಅಂತ ಹೇಳಿ ನಮ್ಮಪ್ಪ 2 ಚೀಲ ಮಾಡ್ತೀನಿ ಅಂತ ರಾಗಿ ಚೀಲ ಹುಡುಕ್ತಾಯಿದ್ರು. ನಾನು ಹೆಲ್ಪ್ ಮಾಡ್ತೀನಿ ಅಂತ ಫೋಲ್ಡ್ ಮಾಡ್ತಾಯಿದ್ದೆ. ಫೈನಲ್ ಅದೆಷ್ಟು ತಿರುಗಿಸ್ತಾಯಿದ್ರು ತಿರುಗ್ತಾನೆ ಇತ್ತು. ತಿರುಗಿಸಿದ್ದೀನಿ ಅಂದ್ಕೊಂಡೆ, ಮತ್ತೆ ನೋಡಿದ್ರೆ ಅದು ಆಗಂದೇ ಇಲ್ಲ. ಮತ್ತೆ ನಾನು ಟ್ರೈ ಮಾಡಿದೆ ತಿರುಗ್ಸೋಕ್ಕೆ. ನಮ್ಮ ಅಜ್ಜಿ ಬೈದರು, ಬೇಡಪ್ಪ ನಾನು ಹಾಕ್ತೀನಿ ಧೂಳು ಅಂತ. ಆದರೂ ನಾನೇ ಟ್ರೈ ಮಾಡ್ತೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋದೆ. ನಮ್ಮಪ್ಪ ನಾನೇ ಹಾಕ್ತೀನಿ ಕೊಡು ಅಂತ ಈಸ್ಕೊಳಕ್ಕೆ ಬಂದರು. ನಾನು ಅಪ್ಪಾಜಿಗೂ ಕೊಡಲಿಲ್ಲ, ನಾನೇ ಹಾಕ್ತೀನಿ ಅಂತ 1-2 ಸಲ ಹಾಕ್ದೆ. ನೀವೆಲ್ಲ ಇದೇ ಫಸ್ಟ್ ಟೈಮ್ ಬ್ಲಾಗ್ ನೋಡ್ತಾ ಇದ್ದೀರಿ, ನೋಡಿ ಸಪೋರ್ಟ್ ಮಾಡಿ. ನನಗೂ ವ್ಲಾಗ್ಸ್ ಮಾಡೋಕ್ಕೆ ಬರಲ್ಲ, ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡಿ, ಕಲ್ತ್ಕೊತೀನಿ. ಎಡಿಟ್ ಮಾಡೋಕ್ಕೂ ಸಹ ಬರಲ್ಲ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ಏನೇನೋ ಮಿಸ್ಟೇಕ್ ಆಗಿದರೆ ಕಮೆಂಟಲ್ಲಿ ಹೇಳಿ. ಮತ್ತು ಯಾವ ರೀತಿ ಎಡಿಟ್ ಮಾಡೋದು ಯೂಟ್ಯೂಬ್ ಯಾಕೆ ಮತ್ತು ನಾನು ಟ್ರೈ ಮಾಡ್ತಾನೆ ಇದ್ದೆ, ವೀಡಿಯೋ ನಾನು ಹಾಕ್ತೀನಿ ಅಂತ ನಮ್ಮ ಅಜ್ಜಿ ಬಂದರು. ಫೈನಲಾಗಿ ನಮ್ಮ ಅಜ್ಜಿಗೆ ಬಿಟ್ಬಿಟ್ಟು ನಾನು ಹೋದೆ. ನನ್ನ ತಂಗಿ ರೂಮ್ ಕ್ಲೀನ್ ಮಾಡಿದ್ರು. ನಮ್ಮ ಅಜ್ಜಿ ಚೀಲದಲ್ಲಿ ರಾಗಿ ಏನಾಗವೆ ಅಂತ ನೋಡೋಕೆ ಬಂದರು. ಆ ಚೀಲದಲ್ಲೂ ಚೆನ್ನಾಗಿತ್ತು. ವಾಪಸ್ ಹಂಗೆ ಕಟ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಹಾಲನ್ನು ಇಸ್ಕೊಂಬರೋಣ ಅಂತ ಹಾಲು ಇಸ್ಕೊಂಬರಕ್ಕೆ ಹೋದೆ. ನಿಮ್ಮ ಮನೇಲೆಲ್ಲ ಯಾವ ಹಾಲು ತರೋದು ಕಮೆಂಟ್ ಮಾಡಿ. ನಾವು ಫ್ಯಾಮಿಲಿ ಪ್ಯಾಕ್ ತಗೊಬರೋದು. ಹಾಲು ತಂದು ಕೊಟ್ಟು ರೂಮ್ ನೋಡೋಕ್ಕೆ ಹೋದ್ರೆ ನನ್ನ ತಂಗಿ ಕಷ್ಟಪಟ್ಟು ರೂಮ್ ಕ್ಲೀನ್ ಮಾಡಿಕೊಡ್ತಾಯಿದ್ಲು. ಥ್ಯಾಂಕ್ ಯು ಅನಿತಾ. ಅಲ್ಲಿ ಕ್ಲೀನ್ ಮಾಡಿದ್ರೆ ಎಲ್ಲ ಬಾಗಿಲು ಹತ್ರ ಬಂದು ಉಳಿತು. ನಮ್ಮಪ್ಪ ಪಚ್ಕೊಂಬಿಡ್ತು. ಆ ಚೀಲ ಕಟ್ಟಕ್ಕೆ ನಮ್ಮ ಅಜ್ಜಿ, ನಮ್ಮಪ್ಪ, ನನ್ನ ತಂಗಿ ಟ್ರೈ ಮಾಡ್ತಾವ್ರೆ. ಅವ್ರಿಗೆ ಬರ್ತಾಯಿಲ್ಲ. ಕೊನೆ ತನಕ ನಮ್ಮ ಅಜ್ಜಿ ಚೀಲ ಕಟ್ಟಿ ಎತ್ಕೊಂಡೋಗಿ ಎಲ್ಲ ಮಂಚೆಡೆ ಹಾಕಿದ್ರು. ಎಲ್ಲ ಎತ್ತಿಕ್ಕಿ ಸುಸ್ತಾಗ್ಬಿಟ್ರು. ಥ್ಯಾಂಕ್ ಯು ಅನಿತಾ. ಸುಸ್ತಾಗಿ ಕುತ್ಕೊಂಡ್ಬಿಟ್ಲು. ಫೈನಲ್ ಲುಕ್ ಈ ಥರ ಇತ್ತು. ಹೇಗಿದೆ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.